ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಹಲೋ ಎಜುಕೇಷನ್ ಯಾತ್ರಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರ, ಕಳೆದ ಕಾಲಾವಧಿಯಲ್ಲಿ ನಾವು TET 2023 ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವ್ರಿ. ಇವತ್ತಿನ ಅವಧಿಯಲ್ಲಿ ಮುಂದುವರೆದ ಭಾಗವಾದ ಉಳಿದ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ. ಸ್ನೇಹಿತರೆ, ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ. ಇದರಿಂದ ನಿಮಗೆ ಹೆಚ್ಚಿನ ಮಾಹಿತಿ ಲಭಿಸುತ್ತದೆ. ಜೊತೆಗೆ ನೋಟ್ಸ್ ಯಾವ ರೀತಿ ಮಾಡಿಕೊಳ್ಳಬೇಕು ಅನ್ನೋ ಒಂದು ಐಡಿಯಾ ನಿಮಗೆ ಅಥವಾ ನಿಮ್ಮಲ್ಲಿ ಬರ್ತೈತ್ರಿ. ಅದಕ್ಕೆ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ. ಈಗ ನೇರವಾಗಿ ಪ್ರಶ್ನೆ ಕಡೆ ಹೋಗೋಣ. 32ನೇ ಪ್ರಶ್ನೆ, ಕೆಳಗಿನ ವಾಕ್ಯಗಳನ್ನು ಓದಿರಿ. ಎ, ಇದು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದಾಗಿದೆ. ಬಿ, ಇದು ಹೆಚ್ಚು ಮ್ಯಾಗ್ನೇಷಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳನ್ನು ಹೊಂದಿದೆ ಅಂಥೇಳಿ ಕೇಳ್ಯಾನ್ರಿ. ಇದು ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂತಂದ್ರೆ ಕಪ್ಪು ಮಣ್ಣು ಅನ್ನೋ ಒಂದು ಕಪ್ಪು ಮಣ್ಣಿಗೆ ಸಂಬಂಧಿಸಿದೆ. ನಾವು ಮಣ್ಣುಗಳು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಭಾರತದ ಮತ್ತು ಕರ್ನಾಟಕದ ಮಣ್ಣುಗಳು ಎರಡನ್ನೂ ಮರ್ಜ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಅಥವಾ ಈ ಒಂದು ನೋಟ್ಸ್ನಲ್ಲಿ ಬರ್ಕೊಂಡಿನ್ರಿ. ಭಾರತದ ಮಣ್ಣುಗಳು ಅಂತ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಮಣ್ಣಿನ ವೈಜ್ಞಾನಿಕ ಅಧ್ಯಯನವನ್ನು ಪೆಡಾಲಜಿ ಅಂಥೇಳಿ ಕರೀತಾರೆ. ಇನ್ನು ಮಣ್ಣಿನ ಸಂಶೋಧನಾ ಕೇಂದ್ರ ಇರುವುದು ಮಧ್ಯಪ್ರದೇಶದ ಭೂಪಾಲ್ನಲ್ಲಿ. ಮೊದಲೇ ಮಣ್ಣು ನೋಡ್ತೇವ್ರಿ, ಕೆಂಪು ಮಣ್ಣು. ಈ ಮಣ್ಣು ಗ್ರಾನೈಟ್, ನೀಸ್ ಶಿಲಾದ್ರವ್ಯಗಳಿಂದ ರೂಪುಗೊಂಡಿದ್ದು ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಕೆಂಪಾಗಿರುತ್ತದೆ. ಸುಣ್ಣ ಮತ್ತು ಉಪ್ಪಿನಾಂಶವಿದ್ದು ಸಾವಯವ ಅಂಶ ಕಡಿಮೆ ಇದೆ. ಹಗುರ ಮತ್ತು ತೆಳಪದರದಿಂದ ಕೂಡಿದೆ. ಅಷ್ಟೊಂದು ಫಲವತ್ತಾದದ್ದು ಅಲ್ಲ. ಕೆಂಪು ಮಣ್ಣಿನಲ್ಲಿ ತೇವಾಂಶ ಉಳಿಸಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರುತ್ತದೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಕಂಡುಬರುತ್ತದೆ. ಇದು ಎಷ್ಟು ಹರಡಿದೆಪ್ಪ ಅಂತಂದ್ರೆ 5.18 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾಗಿ ಹರಡಿದೆ ರೀ. ಇದು ಎಲ್ಲೆಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಉತ್ತರದಲ್ಲಿ ಮಧ್ಯಪ್ರದೇಶದ ಝಾನ್ಸಿಯವರೆಗೆ, ಪಶ್ಚಿಮದಲ್ಲಿ ಗುಜರಾತಿನ ಕಚ್ನಿಂದ ಹಿಡಿದು ಪೂರ್ವದಲ್ಲಿ ಜಾರ್ಖಂಡಿನ ರಾಜ್ಮಹಲ್ ಬೆಟ್ಟಗಳವರೆಗೆ ಕಂಡುಬರುತ್ತದೆ ರೀ. ನೆಕ್ಸ್ಟ್ ನೋಡ್ತೇವ್ರಿ, ಬೆಳೆಗಳು. ಕೆಂಪು ಮಣ್ಣಿನಲ್ಲಿ ಬೆಳೆಯಬಹುದಾದಂತಹ ಬೆಳೆಗಳು ರಾಗಿ, ಹೊಗೆಸೊಪ್ಪು, ಎಣ್ಣೆಕಾಳು, ಭತ್ತ, ಕಬ್ಬು, ಹತ್ತಿ, ನವಣೆ, ಸಜ್ಜೆ, ಜೋಳ, ಹಾರಕ, ತಂಬಾಕು, ದ್ವಿದಳ ಧಾನ್ಯಗಳು, ಆಲೂಗಡ್ಡೆ, ತರಕಾರಿ ಬೆಳೆಗಳು, ಬಾಳೆ, ತೆಂಗು ಮತ್ತು ಅಡಿಕೆಯನ್ನು ಬೆಳಿತೇವ್ರಿ. ಇನ್ನು ಇದು ಎಲ್ಲೆಲ್ಲಿ ವಿಸ್ತಾರವಾಗಿದೆ ಅಂದರೆ ಈ ಕೆಂಪು ಮಣ್ಣು ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ ಅಂತೇಳಿ ನೋಡ್ತೇವ್ರಿ. ತುಮಕೂರು, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ ಮತ್ತು ಮೈಸೂರು ರೀ. ನಿಮ್ಗೆ ಆಗಲೇ ಹೇಳಿದಂತೆ ಇದನ್ನು ಭಾರತದ ಮತ್ತು ಕರ್ನಾಟಕದ ಮಣ್ಣುಗಳು ಎರಡನ್ನೂ ಮರ್ಜ್ ಮಾಡಿ ಹೇಳಕತ್ತೀನಿ ರೀ. ನೆಕ್ಸ್ಟ್ ನೋಡ್ತೇವ್ರಿ, ಕಪ್ಪು ಮಣ್ಣು. ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದಾಗಿದೆ. ಕಪ್ಪು ಮಣ್ಣಿನಲ್ಲಿ ಹೆಚ್ಚು ಮ್ಯಾಗ್ನೇಷಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳಿರುತ್ತವೆ. ಆದ್ದರಿಂದ ಇದರ ಬಣ್ಣ ಕಪ್ಪಾಗಿರುತ್ತದೆ. ಈ ಮಣ್ಣನ್ನು ಎರೆಮಣ್ಣು ಅಥವಾ ರೇಗೂರ್ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಎಂತಲೂ ಕರೆಯುವರು. ಈ ಮಣ್ಣಿಗೆ ಹೆಚ್ಚು ದಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಗುಣವಿದೆ ರೀ. ಇದರ ಒಂದು ಪ್ರದೇಶ 5.46 ಲಕ್ಷ ಚದರ ಕಿಲೋಮೀಟರ್ವರೆಗೆ ಹಬ್ಬಿದೆ. ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರ್ಯಾಪ್ ಎನ್ನುವರು. ಕಪ್ಪು ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ. ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡು ಬರುತ್ತವೆ ರೀ. ಇನ್ನು ಕಬ್ಬಿಣದ ಸುಣ್ಣ ಮತ್ತು ಮ್ಯಾಗ್ನೇಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣ ಹೊಂದಿದೆ. ಇನ್ನು ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ. ಇಲ್ಲಿ ಬೆಳೆಯಬಹುದಾದಂಥ ಬೆಳೆಗಳು ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ಹೊಗೆಸೊಪ್ಪು, ಎಣ್ಣೆಕಾಳು, ನಿಂಬೆ ಮತ್ತು ದ್ರಾಕ್ಷಿ ಅಂಥೇಳಿ ನೋಡ್ತೇವ್ರಿ. ಇನ್ನು ಜಿಲ್ಲೆಗಳು ಅಂತ ನೋಡಿದಂಥ ಸಂದರ್ಭದಲ್ಲಿ
ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಈ ಕಪ್ಪು ಮಣ್ಣು. ಧಾರವಾಡ, ಗದಗ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ, ಚಿತ್ರದುರ್ಗ ಮತ್ತು ಚಾಮರಾಜನಗರ. ಇನ್ನು ರಾಜ್ಯಗಳು ಅಂತ ನೋಡಿದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಉತ್ತರ ಕರ್ನಾಟಕ ಮತ್ತು ಗುಜರಾತ್ ರಾಜ್ಯಗಳಲ್ಲಿ. ಮೂರನೇದು ನೋಡ್ತೇವ್ರಿ ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣು ಅಂತ ಹೇಳ್ರಿ. ಇದು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಭಾಗಗಳಲ್ಲಿ ಕಂಡುಬರುತ್ತದೆ. ನೀರಿನಲ್ಲಿ ಕರಗುವ ಸುಣ್ಣ ಮತ್ತು ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗಿ ತಳದ ಮಣ್ಣಿನ ಸ್ತರಗಳಿಗೆ ಸಾಗಿಸಲ್ಪಡುತ್ತವೆ. ಕರಗದಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂಗಳು ಮೇಲ್ಪದರದಲ್ಲಿ ಉಳಿಯುತ್ತವೆ. ಈ ಮಣ್ಣು ಮಳೆಗಾಲದಲ್ಲಿ ಮೃದುವಾಗಿ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟರೈಟ್ ಶಿಲೆಯಾಗುತ್ತದೆ ಅಂಥೇಳಿ ನೋಡ್ತೇವ್ರಿ. ಇದನ್ನು ಕಟ್ಟಡಗಳ ನಿರ್ಮಾಣಕ್ಕೆ ಉಪಯೋಗಿಸಲಾಗುವುದು. ಅತಿ ಕಡಿಮೆ ಫಲವತ್ತಾಗಿದೆ ಮತ್ತು ಅತಿ ಕಡಿಮೆ ಸಾರಜನಕವನ್ನು ಹೊಂದಿದೆ. ಲವಣಗಳ ಕೊರತೆ ಕಂಡುಬರುತ್ತದೆ. ಇದರ ಹಂಚಿಕೆ 2.48 ಲಕ್ಷ ಚದರ್ ಕಿಲೋಮೀಟರ್. ಬೆಳೆಗಳು ಯಾವ ಬೆಳಿತೇವಪ್ಪ ಅಂತಂದ್ರೆ ಕಾಫಿ, ಟೀ, ತೋಟಗಾರಿಕಾ ಬೆಳೆಗಳು, ಗೋಡಂಬಿ, ಏಲಕ್ಕಿ, ರಬ್ಬರ್, ಮೆಣಸು ಮತ್ತು ತೆಂಗು. ಇನ್ನು ಜಿಲ್ಲೆಗಳು ಅಂತ ನೋಡ್ತೇವ್ರಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿ. ನೆಕ್ಸ್ಟ್ ನೋಡ್ತೇವ್ರಿ ರಾಜ್ಯಗಳು ಅಥವಾ ಪ್ರದೇಶಗಳು ಅಂದರೆ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತಪ್ಪ ಅಂತಂದ್ರೆ ಪಶ್ಚಿಮ ಘಟ್ಟಗಳು, ವಿಂಧ್ಯ ಸಾತ್ಪುರ, ರಾಜ್ಮಹಲ್ ಬೆಟ್ಟಗಳು ಮತ್ತು ಪೂರ್ವಾಚಲ ಪ್ರದೇಶಗಳಲ್ಲಿ ಈ ಒಂದು ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತದೆ ರೀ. ನೆಕ್ಸ್ಟ್ ನೋಡ್ತೇವ್ರಿ ನಾಲ್ಕನೇದ್ದು ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಇದು ನದಿಗಳು, ಪರ್ವತ ಪ್ರದೇಶದಿಂದ ಹೊತ್ತು ತಂದ ಸಂಚಯಿಸಿರುವ ಮಣ್ಣಾಗಿದೆ. ಎಲ್ಲ ಮಣ್ಣುಗಳಿಗಿಂತ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿದೆ ರೀ. ಇದು 7.7 ದಶಲಕ್ಷ ಚದರ್ ಕಿಲೋಮೀಟರ್ ವಿಸ್ತಾರದಲ್ಲಿ ಹರಡಿದೆ ರೀ. ಈ ಮಣ್ಣಿನಲ್ಲಿ ಮರಳು ಮತ್ತು ಜೇಡಿ ಮಿಶ್ರಣವಾಗಿರುವುದರ ಜೊತೆಗೆ ಕೊಳೆತ ಅಥವಾ ಕಳೆತ ಜೈವಿಕ ಅಂಶಗಳು ಸಮೃದ್ಧಿಯಾಗಿರುತ್ತವೆ. ಬೆಳೆಗಳು ಭತ್ತ, ಗೋಡಂಬಿ, ತೆಂಗು, ಅಡಿಕೆ, ಬಾಳೆ, ಗೋಧಿ, ಸೆಣಬು, ಹತ್ತಿ ಮತ್ತು ಕಬ್ಬು. ಇನ್ನು ಪ್ರದೇಶಗಳು ಭಾರತದಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತಪ್ಪ ಅಂತಂದರೆ ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಪಂಜಾಬ್, ಹರಿಯಾಣ, ಅಸ್ಸಾಂ, ನರ್ಮದಾ ಮತ್ತು ತಪತಿ ನದಿಗಳ ಕಣಿವೆಗಳಲ್ಲಿರಿ. ಜಿಲ್ಲೆಗಳು ಅಂತ ನೋಡ್ತೇವ್ರಿ ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ. ನೆಕ್ಸ್ಟ್ ನೋಡ್ತೇವ್ರಿ ಮರುಭೂಮಿ ಮಣ್ಣು. ಇದು ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಕಂಡುಬರುತ್ತದೆ. ಮಣ್ಣಿನ ಬಣ್ಣ ಕೆಂಪು ಮತ್ತು ಕಂದು ಬಣ್ಣವಾಗಿರುತ್ತದೆ. ಈ ಮಣ್ಣಿನ ಕಣಗಳ ನಡುವೆ ಅಧಿಕ ರಂಧ್ರತೆ ಇರುವುದರಿಂದ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ. ಇದರ ಒಂದು ವಿಸ್ತಾರ 1.4 ಲಕ್ಷ ಚದರ್ ಕಿಲೋಮೀಟರ್. ಇನ್ನು ಬೆಳೆಗಳು ಅಂತ ನೋಡ್ತೇವ್ರಿ ಸಜ್ಜೆ ಮತ್ತು ಖರ್ಜೂರ. ಕಂಡುಬರುವ ಪ್ರದೇಶ ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಗುಜರಾತ್ ಅರಾವಳಿ ಶ್ರೇಣಿಗಳು ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಕೊನೆಯದಾಗಿ 6ನೇ ಮಣ್ಣು ಯಾವುದಪ್ಪ ಅಂತಂದ್ರೆ ಪರ್ವತ ಮಣ್ಣು. ಪರ್ವತಗಳಲ್ಲಿ ನಿರ್ಮಾಣಗೊಂಡ ಕೊಳೆತ ಅಥವಾ ಕಳೆತ ಜೈವಿಕಾಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿದ ಮಣ್ಣಾಗಿದೆ. ಪರ್ವತದಿಂದ ಇಳಿದು ಬರುವ ಅಥವಾ ಇಳಿಜಾರಿನ ಮೈದಾನಕ್ಕೆ ಇಳಿದು ಬರುತ್ತದೆ ಈ ಪರ್ವತ ಮಣ್ಣುರೆ. ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಒಳಗೊಂಡಿರುತ್ತದೆ ಅಂತೇಳಿ ನೋಡ್ತೇವ್ರಿ. ಇನ್ನು ಕಂಡುಬರುವ ಪ್ರದೇಶಗಳು ಅಂತಂದರೆ ಹಿಮಾಲಯ ಪಾದಬೆಟ್ಟಗಳು, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಬಿಹಾರ, ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಪರ್ವತ ಮಣ್ಣು ಕಂಡುಬರುತ್ತದೆ ರೀ. ನೆಕ್ಸ್ಟ್ ಪ್ರಶ್ನೆ ನೋಡ್ತೇವ್ರಿ ಸ್ನೇಹಿತರೆ, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಸರಿಯಾದ ಗುಂಪು ಯಾವುದಕ್ಕೆ ಕೇಳೋಣ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಶರಾವತಿ, ನೇತ್ರಾವತಿ, ವರಾಹಿ ಅಂಥೇಳಿ. ಇನ್ನು ನಾವು ನದಿಗಳು ಅಂತ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಭಾರತದ ನದಿಗಳು ಅಂತ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂಥೇಳಿ ಅಧ್ಯಯನ ಮಾಡ್ತೇವೆ ರೀ. ದಕ್ಷಿಣ ಭಾರತದಲ್ಲಿ ನದಿಗಳ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಪೂರ್ವಾಭಿಮುಖವಾಗಿ
ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತೇಳಿ ಎರಡು ವಿಂಗಡಗಳನ್ನಾಗಿ ಮಾಡಿ ಅಧ್ಯಯನ ಮಾಡ್ತೇವ್ರಿ. ಈಗ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವಪ್ಪ ಅಂತಂದ್ರೆ ಕೃಷ್ಣ, ಕಾವೇರಿ, ಪೆನ್ನಾರ್ ಮತ್ತು ಪಾಲಾರ್. ಇನ್ನು ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳು ಯಾವಪ್ಪ ಅಂತಂದರೆ ಶರಾವತಿ, ಮಹಾನದಿ, ಗಂಗಾವಳಿ ಅಥವಾ ಬೇಡ್ತಿ ಅಂತಲೂ ಕೂಡ ಕರೀತಾರೆ ರೀ, ನೇತ್ರಾವತಿ, ವರಾಹಿ, ಅಘಿನಾಶಿನಿ. ಓಕೆ, ನೆಕ್ಸ್ಟ್ ಹಜಾರಿಭಾಗ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಂತ ಕೇಳ್ಯಾನ್ರಿ. ಇದು ಬಿಹಾರ್ನಲ್ಲೈತ್ರಿ. ಆದರೆ ಈ ಸರ್ತಿ ಇದನ್ನ ಏನು ಮಾಡ್ಯಾರಪ್ಪ ಅಂತ ಈ ಒಂದು ಪ್ರಶ್ನೆನ ಡಿಲೀಟ್ ಮಾಡ್ಯಾರಿ. ಯಾವ ಕಾರಣಕ್ಕೂ ಮಾಡ್ಯಾರೋ ಗೊತ್ತಿಲ್ಲ, ಬಟ್ ಈ ಒಂದು ಪ್ರಶ್ನೆನ ಡಿಲೀಟ್ ಮಾಡ್ಯಾರಿ. ನಾವು ರಾಷ್ಟ್ರೀಯ ಉದ್ಯಾನವನಗಳನ್ನು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ರೀ, ಭಾರತದಲ್ಲಿ ಸ್ಥಾಪಿತವಾದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ಯಾವ ಒಂದು ರಾಜ್ಯ ಅಂತಂದರೆ ಉತ್ತರಾಂಚಲ, 1936 ರೀ. ಪ್ರಪಂಚದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯೆಲ್ಲೋಸ್ಟೋನ್, USA ಎಷ್ಟರಲ್ಲಿಯಪ್ಪ ಅಂತಂದ್ರೆ 1872ರಲ್ಲಿ. ಇನ್ನು ಕಾಜಿರಂಗ ಅಂತ ನೋಡ್ತೇವ್ರಿ, ಶಿಬ್ಸಾಗರ್, ಅಸ್ಸಾಂ ರಾಜ್ಯದಲ್ಲಿ. ಈ ಕಾಜಿರಂಗ ಏಕಕೊಂಬಿನ ಘೇಂಡಾಮೃಗದ ಒಂದು ಪ್ರಸಿದ್ಧಿಯನ್ನು ಪಡೆದಿದೆ ರೀ. ಸುಂದರ್ಬನ್ 24 ಪರಗಣ ಜಿಲ್ಲೆ ಯಾವ ಒಂದು ರಾಜ್ಯಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳ. ಹಜಾರಿಬಾಗ್ ಬಿಹಾರ, ಗಿರ್ ಗುಜರಾತ, ಕನ್ಹಾ ಇದು ಎಲ್ಲಿ ಕಂಡುಬರುತ್ತಪ್ಪ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ ರೀ. ಇನ್ನು ತೋಡಬಾ ಅಥವಾ ತೋಂಡವಾ ಅಂಥೇಳಿ ಕೂಡ ಕರೀತಾರೆ. ಇದು ಎಲ್ಲಿ ಕಂಡುಬರುತ್ತಪ್ಪ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ ರೀ. ಸರೀಕ್ಷಾ ರಾಜಸ್ಥಾನ, ದುದುವ ಉತ್ತರ ಪ್ರದೇಶದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನವಾಗಿದೆ ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಕೇಳ್ತಾನ್ರಿ. ಸರಿಯಾದ ಉತ್ತರ ದಾಮೋದರ. ಸ್ನೇಹಿತರೆ, ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನದಿ ಕಣಿವೆ ಯೋಜನೆಗಳ ಮೇಲೆ ಕೂಡ ಪ್ರಶ್ನೆ ಕೇಳಲಾಗಿದೆ ರೀ. ಹಾಗಾದರೆ ನದಿ ಕಣಿವೆ ಯೋಜನೆಗಳ ಕುರಿತು ಅಧ್ಯಯನ ಮಾಡೋದಾದರೆ ಮೊದಲನೇದು ಬರುತ್ತೆ ದಾಮೋದರ ನದಿ ಕಣಿವೆ ಯೋಜನೆ ಅಂಥೇಳಿ. ಭಾರತದ ಮೊದಲ ನದಿ ಕಣಿವೆ ಯೋಜನೆಯಾಗಿದೆ. ಅಮೇರಿಕಾದ ಟೆನೆನ್ಸಿ ನದಿ ಕಣಿವೆ ಯೋಜನೆಯ ಮಾದರಿಯನ್ನು ಆಧರಿಸಿ ಭಾರತದಲ್ಲಿ 1948ರಲ್ಲಿ ಪ್ರಾರಂಭಿಸಲಾಯಿತು. ದಾಮೋದರ್ ನದಿ ಹೂಗ್ಲಿ ನದಿಯ ಉಪನದಿಯಾಗಿದೆ. ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಥವಾ ದುಃಖಕಾರಿ ನದಿ ಅಂತಂದು ಕರೀತಾರ ದಾಮೋದರ ನದಿಯನ್ನು ರೀ. ಇನ್ನು DVS ಅಂದರೆ ಈ ದಾಮೋದರ ನದಿ ಕಣಿವೆ ಯೋಜನೆಯು ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ನಡುವಿನ ಯೋಜನೆಯಾಗಿದೆ. ದಾಮೋದರ್ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡಲಾಗಿದೆ. 4 ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿದೆ ರೀ. ಯುವಕರ ಮೇಲೆ ಕೂಡ ಪ್ರಶ್ನೆ ಕೇಳ್ತಾನ. ಯಾವ ರೀತಿ ಕೇಳ್ತಾನಪ್ಪ ಅಂತಂದ್ರೆ, ಕೆಳಗಿನ ಆಯ್ಕೆಗಳಲ್ಲಿ ಯಾವ ಒಂದು ಅಣೆಕಟ್ಟು ದಾಮೋದರ್ ನದಿ ಕಣಿವೆ ಯೋಜನೆಗೆ ನಿರ್ಮಿಸಿದೆ ಅಂತಾದರೂ ಕೇಳ್ಬೋದು, ಅಥವಾ ಯಾವುದು ನಿರ್ಮಿಸಿಲ್ಲ ಅಂತಾದರೂ ಕೇಳಬಹುದು ರೀ. 4 ಅಣೆಕಟ್ಟುಗಳು ಯಾವುವು ರೀ? ಮೊದಲೇನು ನೋಡ್ತೇವ್ರಿ, ತಿಲಯ್ಯ. ಇದು ಜಾರ್ಖಂಡ್ ರಾಜ್ಯದಲ್ಲಿದೆ. ಯಾವ ನದಿಗೆ ನಿರ್ಮಾಣವೆಂತಂದರೆ ಬರಾಕರ್ ನದಿಗೆ ನಿರ್ಮಾಣ ಮಾಡಲಾಗಿದೆ ಈ ತಲಯ್ಯ ಒಂದು ಅಣೆಕಟ್ಟು. ಈ ಬರಾಕರ್ ನದಿಯು ದಾಮೋದರ್ ನದಿಯ ಉಪನದಿಯಾಗಿದೆ. ನೆಕ್ಸ್ಟ್ ನೋಡ್ತೇವ್ರಿ ಕೋನಾರ. ಇದು ಜಾರ್ಖಂಡ್ನ ಹಜಾರಿಬಾಗ್ನಲ್ಲಿ ಕಂಡುಬರುತ್ತದೆ. ಯಾವ ನದಿ ಅಂತ ಕೇಳ್ತಾನ, ಕೋನಾರ್ ನದಿ. ಈ ಕೋನಾರ್ ನದಿಯೂ ಸಹಿತ ದಾಮೋದರ್ ನದಿಯ ಉಪನದಿಯಾಗಿದೆ. ಮೂರನೇದ್ರಿ ಮೈಥಾನ್. ಇದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದು ಕೂಡ ಬರಾಕರ್ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ನೆಕ್ಸ್ಟ್ ನೋಡ್ತೇವ್ರಿ ಪಂಚತ್ ಹಿಲ್. ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ಇದು ದಾಮೋದರ್ ನದಿಗೆ ನಿರ್ಮಾಣ ಮಾಡಿದಂತಹ ಒಂದು ಅಣೆಕಟ್ಟಾಗಿದೆ. 3 ಥರ್ಮಲ್ ವಿದ್ಯುತ್ ಕೇಂದ್ರಗಳನ್ನು ನೋಡ್ತೇವ್ರಿ ಎಲ್ಲಿ? ದಾಮೋದರ್ ನದಿ ಕಣಿವೆ ಯೋಜನೆಯಲ್ಲಿ ರೀ. 1 ಬೊಕಾರೋ, 2 ದುರ್ಗಾಪುರ, 3 ಚಂದ್ರಾಪುರ ಅಂಥೇಳಿ ಒಂದು ದುರ್ಗಾಪುರ ಒಡ್ಡನ್ನು ಸಹಿತ ನಿರ್ಮಾಣ ಮಾಡಲಾಗಿದೆ. ಇನ್ನು ಎರಡನೇ ಒಂದು ನದಿ ಕಣಿವೆ ಯೋಜನೆ ಯಾವುದಪ್ಪ ಅಂತಂದ್ರೆ ಭಾಕ್ರಾ ನಂಗಲ್ಲ. ಪಂಜಾಬ, ಹರಿಯಾಣ, ರಾಜಸ್ಥಾನ ರಾಜ್ಯಗಳ ಸಂಯುಕ್ತ ಯೋಜನೆಯಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಸಟ್ಲೇಜ್ ನದಿಗೆ 2 ಅಣೆಕಟ್ಟುಗಳನ್ನು ಪ್ರತ್ಯೇಕವಾಗಿ ಕಟ್ಟಲಾಗಿದೆ, ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ. ಇದರ ಎತ್ತರ 226 ಮೀಟರ್ ಆಗಿದೆ.
ಭಾರತದಲ್ಲಿ ನೇರವಾದ ಗುರುತ್ವವುಳ್ಳ ಅಣೆಕಟ್ಟಾಗಿದೆ ಯಾವುದಪ್ಪ ಅಂತಂದ್ರೆ ಭಾಕ್ರಾನಂಗಲ್ ಅಣೆಕಟ್ಟು. ಇದರ ಹಿನ್ನೀರಿಗೆ ಏನಂತೇಳಿ ಕರೀತಾರ ಅಂತಂದ್ರೆ ಗೋವಿಂದ ಸಾಗರ ಅಂಥೇಳಿ ಕೇಳ್ತಾನೆ. GPSTRನಲ್ಲಿ ಪ್ರಶ್ನೆಯಾಗಿದೆ ರೀ. ಇನ್ನು PUC ಪುಸ್ತಕದಲ್ಲಿರುವಂಥ ಮಾಹಿತಿ ನಾವು ನೋಡೋದಾದರೆ ಭಾಕ್ರಾನಂಗಲ್ ಇದು ದೇಶದ 2ನೇ ಎತ್ತರದ ಅಣೆಕಟ್ಟಾಗಿದೆ. ಹಾಗಾದರೆ ಮೊದಲನೇದು ಯಾವುದಪ್ಪ ಅಂತಂದ್ರೆ ತೆಹರಿ ಅಣೆಕಟ್ಟು. ಯಾವ ನದಿ ಅಂತಂದರೆ ಭಾಗೀರಥಿ ನದಿಗೆ. ಇದರ ಎತ್ತರ ಎಷ್ಟಿದೆ ಅಂತಂದರೆ 260 ಮೀಟರ್ ಅಥವಾ 855 ಅಡಿಗಳ ಎತ್ತರವಾಗಿದೆ ಅಂಥೇಳಿ ನೋಡ್ತೇವ್ರಿ. ಇದು ತೆಹರಿ ಒಂದು ಅಣೆಕಟ್ಟು ಭಾರತದ ಎತ್ತರದ ಅಣೆಕಟ್ಟಾಗಿದೆ ಅಂಥೇಳಿ PUC ಪುಸ್ತಕದಲ್ಲಿದೆ, ನೋಡ್ಕೊರಿ. ನೆಕ್ಸ್ಟ್ ನೋಡ್ತೇವ್ರಿ ಮೂರನೇದ್ದು ಹಿರಾಕುಡ್ ನದಿ ಯೋಜನೆ. ಹಿರಾಕುಡ್ ನದಿ ಯೋಜನೆ ಇದು ಒಡಿಸ್ಸಾದ ನದಿ ಯೋಜನೆಯಾಗಿದೆ. ಒಡಿಸ್ಸಾದಲ್ಲಿ ಕಂಡುಬರುವಂತಹ ನದಿ ಯೋಜನೆಯಾಗಿದೆ. ಇದು ಮಹಾನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಒಡಿಸ್ಸಾದ ಕಣ್ಣೀರಿನ ನದಿ ಮಹಾನದಿ ಅಂಥೇಳಿ ನೋಡ್ತೇವ್ರಿ. ಈ ನದಿಯ 3 ಅಣೆಕಟ್ಟುಗಳು ಹಿರಾಕುಡ್ಡ, ತಿಕರಪಾರ ಮತ್ತು ನಾರಾಜ್ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ತುಂಗಭದ್ರಾ ನದಿ ಯೋಜನೆ. ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, ಇಂದಿನ ತೆಲಂಗಾಣ ರಾಜ್ಯಗಳ ಸಂಯುಕ್ತ ಯೋಜನೆಯಾಗಿದೆ. ತುಂಗಭದ್ರಾ ನದಿಗೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ, ಪ್ರಸ್ತುತ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಮಲ್ಲಾಪುರಂ ಎಂಬಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಇದರ ಹಿನ್ನೀರಿಗೆ ಪಂಪಸಾಗರ ಎಂದು ಕರೆಯುವರು. ಇದು ಕರ್ನಾಟಕದ ಅತಿದೊಡ್ಡ ನೀರಾವರಿ ಯೋಜನೆಯಾಗಿದೆ. ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ಮಧ್ಯ ರಾಯಚೂರು ದೋವಬ್ ಕಂಡುಬರುತ್ತದೆ ಸ್ನೇಹಿತರೆ. 5ನೇದ್ದು ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೃಷ್ಣಾ ನದಿಗೆ ನಿರ್ಮಿಸಿದ ಉತ್ತರ ಕರ್ನಾಟಕದ ಅತಿದೊಡ್ಡ ಯೋಜನೆಯಾಗಿದೆ. 2 ಅಣೆಕಟ್ಟುಗಳನ್ನು ಹೊಂದಿದೆ. ಮೊದಲನೇದ್ರಿ ಆಲಮಟ್ಟಿ ಅಣೆಕಟ್ಟು. ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರವೆಂದು. 2ನೇದ್ದು ನಾರಾಯಣಪುರ ಅಣೆಕಟ್ಟು. ಇದು ಬಸವಸಾಗರವೆಂದು ಕರೆಯಲ್ಪಟ್ಟಿದೆ. ಇನ್ನು ಆಲಮಟ್ಟಿ ಜಲಾಶಯವಿರುವುದು ವಿಜಯಪುರ ಜಿಲ್ಲೆಯಲ್ಲಿ, ನಾರಾಯಣಪುರ ಜಲಾಶಯವಿರುವುದು ಯಾದಗಿರಿ ಜಿಲ್ಲೆಯಲ್ಲಿ. ಇನ್ನು ಈ ಯೋಜನೆಯ ಲಾಭ ಪಡೆದುಕೊಂಡಂತಹ ಜಿಲ್ಲೆಗಳು ಅಂತಂದರೆ ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ ಮತ್ತು ಬೆಳಗಾವಿ. ನೆಕ್ಸ್ಟ್ ನೋಡ್ತೇವ್ರಿ ಸ್ನೇಹಿತರೆ ರಿಹಾಂದ್. ಇದು ಉತ್ತರ ಪ್ರದೇಶದ ಪ್ರಮುಖ ನದಿ ಕಣಿವೆ ಯೋಜನೆಯಾಗಿದೆ. ರಿಹಾಂದ್ ಸೋನೆ ನದಿಯ ಉಪನದಿಯಾಗಿದೆ. ರಿಹಾಂದ್ ಅಣೆಕಟ್ಟು ನಿರ್ಮಾಣ ಮಾಡಲಾಗಿದೆ ರೀ. ಈ ರಿಹಾಂದ್ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಅಣೆಕಟ್ಟಿನ ಹಿನ್ನೀರಿಗೆ ಏನಂತೇಳಿ ಕರೀತಾರಪ್ಪ ಅಂತಂದ್ರೆ ಗೋವಿಂದ ವಲ್ಲಭ ಪಂತ್ ಅಂಥೇಳಿ ಕರೀತಾರೆ. ನೆಕ್ಸ್ಟ್ ನೋಡ್ತೇವ್ರಿ ಸ್ನೇಹಿತರೆ 7ನೇ ನದಿ ಕಣಿವೆ ಯೋಜನೆ ಕೋಸಿ. ಇದು ವಿಶೇಷವಾಗಿದ್ದು ಯಾಕಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ನದಿ ಕಣಿವೆ ಯೋಜನೆಯಾಗಿದೆ. ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಸಂಯುಕ್ತ ಯೋಜನೆಯಾಗಿದೆ. ಭಾರತವು ವಿದೇಶದೊಂದಿಗೆ ಕಟ್ಟಿದ ಏಕೈಕ ಅಣೆಕಟ್ಟು ಯಾವುದಪ್ಪ ಅಂತಂದ್ರೆ ಕೋಸಿ ಅಣೆಕಟ್ಟು. ಯಾವ ಒಂದು ರಾಷ್ಟ್ರ ಅಂತಂದರೆ ನೇಪಾಳ. ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಬರುವ ಹನುಮಾನ್ ನಗರ ಎಂಬಲ್ಲಿ ಕೋಸಿ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡಲಾಗಿದೆ. ಈ ಯೋಜನೆಯು ಭಾರತದಿಂದ ನಿರ್ಮಾಣವಾಗಿದ್ದರೂ ಸಹಿತ ಇದರ ಅನುಕೂಲ ಭಾರತ ಮತ್ತು ನೇಪಾಳ ದೇಶಗಳು ಪಡೆಯುತ್ತಿವೆ. ಬಿಹಾರಿನ ಕಣ್ಣೀರಿನ ನದಿ ಕೋಸಿ. ನೆಕ್ಸ್ಟ್ ನೋಡ್ತೇವ್ರಿ 8ನೇದ್ದು ನಾಗಾರ್ಜುನ. ಇದು ತೆಲಂಗಾಣ ರಾಜ್ಯದ ನಾಗಾರ್ಜುನ ಕೊಂಡದ ಬಳಿ ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿದಂತಹ ಅಣೆಕಟ್ಟಾಗಿದೆ ರೀ. ಇನ್ನು ಇದರ ಎಡಕಾಲುವೆ ಮತ್ತು ಬಲಕಾಲುವೆ ಅಂತೇಳಿ 2 ಕಾಲುವೆಗಳನ್ನು ನೋಡ್ತೇವ್ರಿ. ಬಲಕಾಲುವೆಗೆ ಜವಾಹರ್ ಕಾಲುವೆ ಅಂತೂ, ಎಡಕಾಲುವೆಗೆ ಲಾಲ್ ಬಹದ್ದೂರ್ ಕಾಲುವೆ ಅಂತಲೂ ಕರೆಯುವರು. ಇನ್ನು ಕೆಲವೊಂದಿಷ್ಟು ವಿಶೇಷ ಅಂಶಗಳದವ್ರಿ, ನೋಡೋಣ್ರಿ. ದೇಶದ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು. ಇನ್ನು ದೇಶದ ಎತ್ತರವಾದ ಅಣೆಕಟ್ಟು ತೆಹರಿ. ಇನ್ನು 2ನೇದ್ದು ಎತ್ತರ ಯಾವುದಪ್ಪ ಅಂತಂದರೆ ಬಾಕ್ರಾನಂಗಲ್ ರೀ. ಸ್ವತಂತ್ರ ಭಾರತದ ಮೊದಲ ನದಿ ಕಣಿವೆ ಯೋಜನೆ ದಾಮೋದರ್. ವಿದೇಶದೊಂದಿಗೆ ಕೂಡಿ ಸ್ಥಾಪನೆ ಮಾಡಿದ್ದು ನೇಪಾಳ. ಯಾವ ಒಂದು ನದಿ ಕಣಿವೆ ಯೋಜನೆಯಪ್ಪ ಅಂತಂದ್ರೆ ಕೋಸಿ ನದಿ ಕಣಿವೆ ಯೋಜನೆ ರೀ. ನೆಕ್ಸ್ಟ್ ಬಿಹಾರಿನ ಕಣ್ಣೀರಿನ ನದಿ ಕೋಸಿ. ಬಂಗಾಳದ ಕಣ್ಣೀರಿನ ನದಿ ದಾಮೋದರ. ಒಡಿಸ್ಸಾದ ಕಣ್ಣೀರಿನ ನದಿ ಮಹಾನದಿ ಅಂತೇಳಿ ನೋಡ್ತೇವ್ರಿ. ಇನ್ನು ಹಿನ್ನೀರುಗಳು ಅಂತೇಳಿ ನೋಡ್ತೇವ್ರಿ. ಹಿನ್ನೀರುಗಳು ಅಂತಂದರೆ ಭಾಕ್ರಾನಂಗಲ್ ನದಿ ಕಣಿವೆ ಯೋಜನೆಯ ಹಿನ್ನೀರಿಗೆ ಏನಂತೇಳಿ ಕರೀತಾರಪ್ಪ ಅಂತಂದ್ರೆ ಗೋವಿಂದ ಸಾಗರ. ರಿಹಾಂದ್
ಗೋವಿಂದ ವಲ್ಲಭ ಪಂತ್ ಅಂತೇಳಿ ಕರೀತಾರೆ ರೀ ರಿಹಾಂದ್ ನದಿ ಕಣಿವೆ ಯೋಜನೆಯ ಹಿನ್ನೀರು. ಇನ್ನು ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯಂತೂ, ನಾರಾಯಣ್ಪುರ್ ಒಂದು ಅಣೆಕಟ್ಟಿನ ಹಿನ್ನೀರಿಗೆ ಬಸವಸಾಗರವೆಂತೂ, ತುಂಗಭದ್ರಾ ಅಣೆಕಟ್ಟಿನ ಹಿನ್ನೀರಿಗೆ ಪಂಪಸಾಗರವೆಂದು ಕರೆಯುವರು. ಇನ್ನು ಅಣೆಕಟ್ಟು ಮತ್ತು ನದಿಗಳು ಅಂತೇಳಿ ನೋಡ್ತೇವೆ ರೀ. ಇದರ ಮೇಲೆ GPSTR 2022 ಅಥವಾ 2019ರಲ್ಲಿ ಪ್ರಶ್ನೆ ಕೇಳ್ಯಾನ್ರಿ. ಒಂದು ಸೈಡ್ ನದಿ ಕೊಟ್ಟಾನ, ಒಂದು ಸೈಡ್ ಅಣೆಕಟ್ಟು ಕೊಟ್ಟಾನ, ಹೊಂದಿಸಿ ಬರೆಯಿರಿ ಅಂತೇಳಿ ಕೇಳಿದ್ದೀನಿ ರೀ. ಈ ಒಂದು ಅಣೆಕಟ್ಟು ದಾಮೋದರ್ ನದಿಗೆ, ಹಿರಾಕುಡ್ ಯೋಜನೆ ಮಹಾನದಿಗೆ, ತುಂಗಭದ್ರಾ ಒಂದು ಯೋಜನೆ ಕೃಷ್ಣಾ ನದಿಗೆ, ಸರ್ದಾರ್ ಸರೋವರ ನರ್ಮದಾ ನದಿಗೆ, ಲಿಂಗನಮಕ್ಕಿ ಅಣೆಕಟ್ಟು ಶರಾವತಿ ನದಿಗೆ, ನಾಗಾರ್ಜುನ ಅಣೆಕಟ್ಟು ಕೃಷ್ಣಾ ನದಿಗೆ, ಕೋಸಿ ಒಂದು ಅಣೆಕಟ್ಟು ಕೋಸಿ ನದಿಗೆ, ರಿಹಾಂದ್ ಅಣೆಕಟ್ಟು ರಿಹಾಂದ್ ನದಿಗೆ ಅಂಥೇಳಿ ನೋಡ್ತೇವ್ರಿ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದನ್ರಿ. ಇದಕ್ಕೆ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರು. 1929ರಲ್ಲಿ ಸೋವಿಯತ್ ರಷ್ಯಾ ಮೊದಲ ಬಾರಿಗೆ ಅಥವಾ ಮೊದಲು ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸಿತು. ಭಾರತದಲ್ಲಿ ಮೊಟ್ಟ ಮೊದಲು ಆಧುನಿಕ ಯೋಜನೆಯ ಕುರಿತು ಚಿಂತಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರ ಒಂದು ಕೃತಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ. ಇದು ಎಷ್ಟರಲ್ಲಿ ಪ್ರಕಟಣೆಗೊಂಡಿತು ಅಂತ ಕೇಳ್ಯಾನ, 1934ರಲ್ಲಿ ರೀ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಕರೆಯುವರು. ಇನ್ನು ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಜವಾಹರ್ಲಾಲ್ ನೆಹರು ಅಂಥೇಳಿ ನೋಡ್ತೇವ್ರಿ. ಇನ್ನು ಪ್ರಪಂಚದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಸ್ಟಾಲಿನ್. ನೆಕ್ಸ್ಟ್ ರೀ, ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆಗೊಂಡಿದ್ದು 1950ರಲ್ಲಿ. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರುತ್ತಾರೆ. ಇವರ ಈ ಯೋಜನೆಯ ಅವಧಿ 5 ವರ್ಷ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ 1952, ಇದು HSTRನಲ್ಲಿ ಪ್ರಶ್ನೆ ಕೇಳ್ಯಾನ್ರಿ, ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂಥೇಳಿ. ಇದು 1952ರಲ್ಲಿ ರಚನೆ ಆಯಿತು. ಸದಸ್ಯರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿರುತ್ತಾರೆ. ಈ ಮಂಡಳಿ ಯೋಜನಾ ಆಯೋಗ ತಯಾರಿಸಿದ ಪಂಚವಾರ್ಷಿಕ ಯೋಜನೆಯ ಕರಡು ಯೋಜನೆಗೆ ಅನುಮೋದನೆ ಕೊಡುತ್ತದೆ. ಈ ಮಂಡಳಿಯು ಎಲ್ಲ ರಾಜ್ಯಗಳು ಸಮತೋಲನವಾಗಿ ಅಭಿವೃದ್ಧಿಗೊಳ್ಳುವಂತೆ ಗಮನ ಹರಿಸುತ್ತವೆ ಅಂತೇಳಿ ನೋಡ್ತೇವ್ರಿ. ಇನ್ನು ಭಾರತದ ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೊಂಡಿದ್ದು 1950 ಏಪ್ರಿಲ್ 1ರಂದು ರೀ. ಒಟ್ಟು ಇಲ್ಲಿಯವರೆಗೆ 12 ಪಂಚವಾರ್ಷಿಕ ಯೋಜನೆಗಳು ಮುಕ್ತಾಯಗೊಂಡವ್ರಿ. 12ನೇ ಪಂಚವಾರ್ಷಿಕ ಯೋಜನೆ ಏಪ್ರಿಲ್ 1, 2012ರಿಂದ 2017 ಮಾರ್ಚ್ 31ರವರೆಗೆ ವಿಸ್ತರಣೆಯಾಗಿದೆ ರೀ. ಇದು HSTRನಲ್ಲಿ ಪ್ರಶ್ನೆ ಕೇಳ್ಯಾನ್ರಿ. ನೆಕ್ಸ್ಟ್, ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ, ಇದು 11ನೇ ಪಂಚವಾರ್ಷಿಕ ಯೋಜನೆಯಾಗಿದೆ. ಇದು 2022ರ TETಯಲ್ಲಿ ಕೇಳ್ಯಾನ್ರಿ. ಮೊದಲಿಗೆ ಹಸಿರು ಕ್ರಾಂತಿ ಉಂಟಾಗಿದ್ದು ಎಲ್ಲಿ ಕೇಳ್ತಾನ, ಪಂಜಾಬ್ ಮತ್ತು ಹರಿಯಾಣ. ಇದು HSTRನಲ್ಲಿ ಕೇಳಿದಂಥ ಪ್ರಶ್ನೆ ರೀ. ಇನ್ನು 1967-70ರ ಅವಧಿಯಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾಯಿತು ಅಂತೇಳಿ ನೋಡ್ತೇವ್ರಿ. ಇನ್ನು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ನೋಡ್ತೇವ್ರಿ, ನಾರ್ಮನ್ ಬೋರ್ಲಾಗ್ರವರು ಜರ್ಮನ್ ದೇಶದವರು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಇವ್ರ ಮೇಲೆ ಕೂಡ ಪ್ರಶ್ನೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ಯಾನ್ರಿ. ನೆಕ್ಸ್ಟ್, 1966ರಲ್ಲಿ ಗೋಧಿಯ ಹೆಚ್ಚು ಇಳುವರಿ ಬೀಜಗಳನ್ನು ಪಂಜಾಬ್, ಹರಿಯಾಣ, ದೆಹಲಿ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಲ್ಲಿ ಬಳಕೆಗೆ ತಂದಿತು ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ರೀ, ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತಂದ್ರೆ ಏನಪ್ಪ ಅಂತಂದ್ರೆ, ಎಲ್ಲ ರೀತಿಯ ಪರಿಸರ ಸ್ನೇಹಿ ತಂತ್ರಗಳನ್ನು ಬಳಸಿಕೊಳ್ಳುವ ಮೂಲಕ ಕೃಷಿ ಉತ್ಪಾದನೆಯನ್ನು ದ್ವಿಗುಣಗೊಳಿಸಲು ಪ್ರಯತ್ನಿಸಲಾಯಿತು. ಇದುವೇ ಏನಪ್ಪ ಅಂತಂದ್ರೆ ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತೇಳಿ ನೋಡ್ತೇವ್ರಿ. ನೀತಿ ಆಯೋಗ ಇದ್ರ ಮೇಲೆ ಕೂಡ HSTR, GPSTR ಮತ್ತು ಬೇರೆ ಎಕ್ಸಾಮ್ಗಳಲ್ಲಿ ಕೂಡ ಕೇಳ್ಯಾನ್ರಿ. ನೀತಿ ಆಯೋಗ ಇದು ಜಾರಿಯಾಗಿದ್ದು ಜನವರಿ 1, 2015ರಲ್ಲಿ. ಇದು ಯೋಜನಾ ಆಯೋಗದ ಬದಲಿಗೆ ಜಾರಿಗೊಂಡಂತಹ ಒಂದು ಆಯೋಗವಾಗಿದೆ ರೀ. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳು. ನೀತಿ ಆಯೋಗದ
ದಿನವಹಿ ಆಡಳಿತ ನಡೆಸುವವರು ಯಾರಾಗಿರ್ತಾರಪ್ಪ ಅಂತಂದ್ರೆ ಉಪಾಧ್ಯಕ್ಷರಾಗಿರ್ತಾರ ಅಂತೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ರೀ, ಹಳದಿ ಕ್ರಾಂತಿ ಸಂಬಂಧಿಸಿರುವುದು ಅಂತ ಕೇಳ್ತಾನ ಎಣ್ಣೆ ಬೀಜಗಳ ಉತ್ಪಾದನೆ ಅಂತೇಳಿ ನೋಡ್ತೇವ್ರಿ. ಈ ಒಂದು ಟಾಪಿಕ್ ಯಾವುದಪ್ಪ ಅಂತಂದ್ರೆ ಭಾರತದ ಆರ್ಥಿಕ ಒಂದು ಕ್ರಾಂತಿ ಮತ್ತು ಉತ್ಪಾದನೆ ಅನ್ನೋ ಒಂದು ಟಾಪಿಕ್ ಮೇಲೆ ರೀ. ಹಸಿರು ಕ್ರಾಂತಿ ಇದು ಆಹಾರ ಧಾನ್ಯಗಳ ಉತ್ಪಾದನೆ, ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆ, ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆ, ಕ್ಷೀರ ಅಥವಾ ಬಿಳಿ ಕ್ರಾಂತಿ ಹಾಲಿನ ಅಥವಾ ಹಾಲು ಉತ್ಪಾದನೆ ರೀ, ಬೆಳ್ಳಿ ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆ, ಬಂಗಾರದ ಕ್ರಾಂತಿ ಹಣ್ಣು ಮತ್ತು ಹೂಗಳ ಉತ್ಪಾದನೆ ರೀ, ಕೆಂಪು ಕ್ರಾಂತಿ ಮಾಂಸದ ಉತ್ಪಾದನೆ, ಕಪ್ಪು ಕ್ರಾಂತಿ ಕಲ್ಲಿದ್ದಲು ಅಥವಾ ಪೆಟ್ರೋಲಿಯಂ ಉತ್ಪಾದನೆ, ಬೂದು ಕ್ರಾಂತಿ ರಸಗೊಬ್ಬರ ಉತ್ಪಾದನೆ, ವೃತ್ತ ಅಥವಾ ರೌಂಡ್ ಕ್ರಾಂತಿ ಆಲೂಗಡ್ಡೆಯ ಉತ್ಪಾದನೆ, ರಜತ ಅಥವಾ ಸಿಲ್ವರ್ ಅಂತ ನೋಡ್ತೇವ್ರಿ, ಇದು ಮೊಟ್ಟೆಯ ಉತ್ಪಾದನೆಗೆ ಸಂಬಂಧಿಸಿದ್ದು, ರಜತನಾರಿನ ಕ್ರಾಂತಿ ಹತ್ತಿ ಉತ್ಪಾದನೆ, ಸುವರ್ಣ ಕ್ರಾಂತಿ ತೋಟಗಾರಿಕಾ ಉತ್ಪಾದನೆ, ಸುವರ್ಣ ನಾರಿನ ಕ್ರಾಂತಿ ಅಂದರೆ ಗೋಲ್ಡನ್ ಫೈಬರ್ ಇದು ಸೆಣಬಿನ ಉತ್ಪಾದನೆಗೆ ಸಂಬಂಧಿಸಿದ್ದು, ಗುಲಾಬಿ ಕ್ರಾಂತಿ ಔಷಧಿ ಉತ್ಪಾದನೆಗೆ ಸಂಬಂಧಿಸಿದ್ದು, ಪಿತಾಂಬರ ಕ್ರಾಂತಿ ರೇಷ್ಮೆ ಉತ್ಪಾದನೆ, ಪಿಂಕ್ ಕ್ರಾಂತಿ ಈರುಳ್ಳಿ ಉತ್ಪಾದನೆ, ಕಂದು ಕ್ರಾಂತಿ ಮಸಾಲೆ ಪದಾರ್ಥ ಮತ್ತು ಚರ್ಮ ಉತ್ಪಾದನೆ ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ನೋಡ್ತೇವ್ರಿ ಸಿಹಿ ಕ್ರಾಂತಿ ಜೇನು ಉತ್ಪಾದನೆ, ಕಾಮನ ಬಿಲ್ಲು ಕ್ರಾಂತಿ ಅಂತಂದರೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಉತ್ಪಾದನೆಯಲ್ಲಿ ಆದಂತಹ ಅಗಾಧ ಹೆಚ್ಚಳವನ್ನೇ ನಾವು ಕಾಮನಬಿಲ್ಲು ಕ್ರಾಂತಿ ಅಂತೇಳಿ ಕರಿತೇವೆ ಸ್ನೇಹಿತರೆ. ನೆಕ್ಸ್ಟ್ 38ನೇ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ನೋಡ್ತೇವ್ರಿ. ಪುನರ್ರಫ್ತು ವ್ಯಾಪಾರಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಕೇಳ್ತಾನ್ರೆ ಸರಿಯಾದ ಉತ್ತರ ಸಿಂಗಾಪುರ. ವಿದೇಶ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಎರಡು ದೇಶಗಳ ನಡುವೆ ನಡೆಯುವಂಥ ವ್ಯಾಪಾರವನ್ನು ನಾವೇನು ಅಂತೀವಿ ಅಂತಂದರೆ ವಿದೇಶ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂಥೇಳಿ ನೋಡ್ತೇವ್ರಿ. ಇನ್ನು ವಿದೇಶಿ ವ್ಯಾಪಾರದ ವಿಂಗಡಣೆ ಅಂತ ನೋಡ್ತೇವ್ರಿ. ಇಲ್ಲಿ 3 ರೀತಿಯಾದಂಥ ವಿಂಗಡಣೆಗಳು ಬರ್ತಾವ್ರಿ. ಮೊದಲನೇದು ಬರುತ್ತೆ ಸ್ನೇಹಿತರೆ ಆಮದು ಅಂತಂದರೆ ಒಂದು ದೇಶವು ತನ್ನ ಬಳಕೆಗಾಗಿ ಬೇರೆ ದೇಶದಿಂದ ಸರಕುಗಳನ್ನು ಕೊಂಡರೆ ಅದನ್ನು ಆಮದು ಎನ್ನುವರು. ಇನ್ನು ರಫ್ತು, ಒಂದು ದೇಶವು ಬೇರೆ ದೇಶಗಳಿಗೆ ಆ ದೇಶದ ಬಳಕೆಗಾಗಿ ವಸ್ತುಗಳನ್ನು ಮಾರುವುದು ರಫ್ತು. ಇನ್ನು ಪುನರ್ರಫ್ತು ಅಂತಂದರೆ ಕೆಲವು ದೇಶಗಳು ಬೇರೆ ದೇಶಗಳಿಂದ ವಸ್ತುಗಳನ್ನು ಕೊಂಡು ಅವನ್ನು ಮತ್ತೊಂದು ದೇಶಕ್ಕೆ ಮಾರುತ್ತಾರೆ, ಇದುವೇ ಪುನರ್ರಫ್ತು ಅಂತೇಳಿ ನೋಡ್ತೇವ್ರಿ. ಇದಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಸಿಂಗಾಪುರ್ ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ಹೊಂದಿಸಿ ಬರೆಯಿರಿ ಅಂತೇಳಿ ಕೇಳಿದ್ದ. ಭೂಮಿ ಗೇಣಿ, ಶ್ರಮ ಕೂಲಿ, ಬಂಡವಾಳ ಬಡ್ಡಿ, ಭೂಮಿ ಲಾಭ ಅಂಥೇಳಿ ಹೊಂದಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ದ್ವಿತೀಯ ವಲಯದ ಪ್ರಮುಖ ಆರ್ಥಿಕ ಚಟುವಟಿಕೆಗಳು ಯಾವುವು ಅಂತ ಕೇಳಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ಕೈಗಾರಿಕೆಗಳು ಮತ್ತು ವಿದ್ಯುತ್ ಉತ್ಪಾದನೆ ಅಂತೇಳಿ ನೋಡ್ತೇವ್ರಿ. ಅರ್ಥವ್ಯವಸ್ಥೆಯ 3 ವಲಯಗಳು. ಮೊದಲನೇದು ಪ್ರಾಥಮಿಕ ವಲಯ. ಪ್ರಾಥಮಿಕ ವಲಯವು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಒಳಗೊಂಡಿದ್ದು ಇದು ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ. ಕೃಷಿ, ಪಶುಪಾಲನೆ, ಅರಣ್ಯಗಳು, ಮೀನುಗಾರಿಕೆ ಮತ್ತು ಗಣಿಗಾರಿಕೆಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ನೋಡ್ತೇವ್ರಿ ದ್ವಿತೀಯ ವಲಯ ಅಥವಾ ಉತ್ಪಾದನಾ ವಲಯ ಅಥವಾ ತಯಾರಿಕಾ ವಲಯ ಅಥವಾ ಕೈಗಾರಿಕಾ ವಲಯ ಅಂತ ಹೇಳ್ರಿ. ದ್ವಿತೀಯ ವಲಯದಲ್ಲಿ ಕಚ್ಚಾ ವಸ್ತುಗಳನ್ನು ಸಿದ್ಧಪಡಿಸಿದ ಉತ್ಪನ್ನಗಳನ್ನಾಗಿ ಪರಿವರ್ತಿಸಲಾಗುತ್ತದೆ. ಈ ವಲಯವನ್ನು ತಯಾರಿಕಾ ವಲಯ ಅಥವಾ ಕೈಗಾರಿಕಾ ವಲಯ ಎಂತಲೂ ಕರೆಯುವರು. ವಿವಿಧ ಕೈಗಾರಿಕೆಗಳು ಕಟ್ಟಡ ನಿರ್ಮಾಣ, ವಿದ್ಯುತ್ ಉತ್ಪಾದನೆಯನ್ನು ಒಳಗೊಂಡಿದೆ. ನೆಕ್ಸ್ಟ್ ನೋಡ್ತೇವ್ರಿ ತೃತೀಯ ವಲಯ ಅಥವಾ ಸೇವಾ ವಲಯ. ಸದ್ಯಕ್ಕೆ ಪ್ರಪಂಚದ ಅರ್ಥವ್ಯವಸ್ಥೆಯು ಸೇವಾ ವಲಯದಿಂದ ಆಳಲ್ಪಡುತ್ತಿದೆ. ಸೇವಾ ವಲಯದ ಘಟಕಗಳು ಬ್ಯಾಂಕಿಂಗ್, ವಿಮೆ, ವ್ಯಾಪಾರ, ಸಾರಿಗೆ ಮತ್ತು ಸಂಪರ್ಕ, ಆರೋಗ್ಯ, ಶಿಕ್ಷಣ, ಉಗ್ರಾಣಗಳು, ಪ್ರವಾಸೋದ್ಯಮ, ಹೋಟೆಲ್ ಮತ್ತು ರೆಸ್ಟೋರೆಂಟ್, ರಿಯಲ್ ಎಸ್ಟೇಟ್, ವ್ಯವಹಾರಿ ಸೇವೆಗಳು, ಸಾರ್ವಜನಿಕ ಆಡಳಿತ ಅಂಥೇಳಿ ನೋಡ್ತೇವ್ರಿ.
ಇನ್ನು ರಾಷ್ಟ್ರೀಯ ಆದಾಯಕ್ಕೆ ಅತ್ಯಧಿಕವಾದ ಕೊಡುಗೆಯನ್ನು ಸೇವಾ ವಲಯ ಕೊಡುತ್ತದೆ ಅಂತೇಳಿ ನೋಡ್ತೇವ್ರಿ. ಇದನ್ನು TETಯಲ್ಲಿ ಕೇಳ್ಯಾನ್ರಿ ಮತ್ತು ಮಾಡೆಲ್ TETಯಲ್ಲಿ ಕೂಡ ಈ ಪ್ರಶ್ನೆ ಕೇಳ್ಯಾನ್ರಿ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ. ಶ್ರಮವನ್ನು ಸಂಗ್ರಹಿಸಲಾಗದು. ಬಿ. ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ. ಶ್ರಮದ ಲಕ್ಷಣಗಳು ಅಂತ ನೋಡ್ತೇವ್ರಿ. ಶ್ರಮವನ್ನು ಶ್ರಮಿಕರಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಶ್ರಮವನ್ನು ಸಂಗ್ರಹಿಸಲಾಗದು. ಶ್ರಮದ ಪೂರೈಕೆಯು ಕಾಲಕಾಲಕ್ಕೆ ತಕ್ಕಂತೆ ಬದಲಾಗುತ್ತದೆ. ಶ್ರಮದ ಸಾಮರ್ಥ್ಯದಲ್ಲಿ ಭಿನ್ನತೆ ಇದೆ. ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ ಅಂತೇಳಿ ನೋಡ್ತೇವ್ರಿ. ಇನ್ನು ಆಲ್ಫ್ರೆಡ್ ಮಾರ್ಷಲ್ರವರು ಒಂದು ಹೇಳಿಕೆ ಕೊಡ್ತಾರೆ. ಸಂತೋಷಕ್ಕೆ ಕೈಗೊಳ್ಳುವ ಕೆಲಸಕ್ಕೆ ಹೊರತಾಗಿ ಸರಕುಗಳ ದೃಷ್ಟಿಯಿಂದ ದೇಹ ಮತ್ತು ಮನಸ್ಸು ಕೈಗೊಳ್ಳುವ ಯಾವುದೇ ಭಾಗಶಃ ಅಥವಾ ಪೂರ್ಣ ಪ್ರಯತ್ನವನ್ನು ಶ್ರಮ ಎನ್ನುವರು ಅಂತೇಳಿ ನೋಡ್ತೇವ್ರಿ. ಮುಂದಿನ ಪ್ರಶ್ನೆ, ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವ ಪ್ರಕ್ರಿಯೆ. ಇದಕ್ಕೆ ಸರಿಯಾದ ಉತ್ತರ ಸಂಘಟನೆ. ಇನ್ನು ಇದರ ಒಂದು ಟಾಪಿಕ್ ಯಾವುದಪ್ಪ ಅಂತಂದರೆ ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ ಅಂತ ಹೇಳ್ರಿ. ಯೋಜನೆ ಎಂದರೆ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದು. ಸಂಘಟನೆ ಎಂದರೆ ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವುದಾಗಿದೆ. ಇನ್ನು ಸಿಬ್ಬಂದಿ ಪೂರೈಕೆ. ಈ ಅಂಶವು ಸಂಘಟನೆ ನಡೆಸಲು ಬೇಕಾದ ನೌಕರ ವರ್ಗದ ನೇಮಕಾತಿ, ಆಯ್ಕೆ, ಸ್ಥಾನೀಕರಣ, ತರಬೇತಿ ಮತ್ತು ಅವರ ಪ್ರಗತಿಗಳನ್ನು ಹೊಂದಿರುತ್ತದೆ. ನೆಕ್ಸ್ಟ್ ನಿರ್ದೇಶನ. ಈ ಅಂಶವು ಸಂಸ್ಥೆಗಳ ಗುರಿಗಳ ಸಾಧನೆಗಾಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರಿಗೆ ಸೂಚನೆಗಳನ್ನು ಕೊಡುವ, ಮಾರ್ಗದರ್ಶನ ನೀಡುವ, ವಿಚಾರಣೆ ನಡೆಸುವ ಮತ್ತು ಮುಂದಾಳತ್ವ ಒದಗಿಸುವ ಕಾರ್ಯವಾಗಿರುತ್ತದೆ. ಸಂಯೋಜನೆ. ಈ ಅಂಶವು ಅಪೇಕ್ಷಿತ ಗುರಿಗಳ ಸಾಧನೆಗಾಗಿ ವಿವಿಧ ಇಲಾಖೆಗಳ ತಜ್ಞರ ಒಗ್ಗೂಡುವಿಕೆಯಾಗಿರುತ್ತದೆ ಅಂತೇಳಿ ನೋಡ್ತೇವ್ರಿ. ಇನ್ನು ನಿಯಂತ್ರಣ. ಸಂಸ್ಥೆಯಲ್ಲಿ ಶಿಸ್ತು ಮತ್ತು ದಕ್ಷತೆಯ ವಾತಾವರಣವನ್ನು ಕಲ್ಪಿಸಿ ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು. ಪೂರ್ವಭಾವಿ ಯೋಜನೆಯನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆಗಳು ಮುಂದುವರಿಯುವಂತೆ ಮಾಡುವುದಾಗಿದೆ ಅಂತೇಳಿ ನೋಡ್ತೇವ್ರಿ. ಇನ್ನು ಮುಂದಿನ ಪ್ರಶ್ನೆ, ಸ್ಥಳೀಯ ಮಾರುಕಟ್ಟೆ ಮೇಲೆ ಕೇಳ್ಯಾನ್ರಿ. ಏನಪ್ಪ ಪ್ರಶ್ನೆ? ಸಾಮಾನ್ಯವಾಗಿ ಒಂದು ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವ ಮಾರುಕಟ್ಟೆ ಯಾವುದೋ ಕೇಳ್ಯಾನ. ಅದಕ್ಕೆ ಸರಿಯಾದ ಉತ್ತರ ಸ್ಥಳೀಯ ಮಾರುಕಟ್ಟೆ. ಸ್ಥಳೀಯ ಮಾರುಕಟ್ಟೆ ಅಂದರೆ ಈ ಮಾರುಕಟ್ಟೆಗಳು ಸಾಮಾನ್ಯವಾಗಿ ಒಂದು ಸ್ಥಳೀಯ ಪ್ರದೇಶದಲ್ಲಿ ಮಾತ್ರ ಸರಕುಗಳನ್ನು ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆ ನಡೆಸುತ್ತವೆ. 2. ಹಣಕಾಸು ಮಾರುಕಟ್ಟೆ. ಇವು ಹಣಕಾಸನ್ನು ಕೊಳ್ಳುವ ಮತ್ತು ಮಾರುವ ವಹಿವಾಟಿಗಾಗಿ ವಿಶೇಷವಾಗಿ ಸ್ಥಾಪಿಸಲ್ಪಟ್ಟ ಮಾರುಕಟ್ಟೆಗಳಾಗಿವೆ. ಉದಾಹರಣೆ ಷೇರು ಮಾರುಕಟ್ಟೆ, ಲೇವಾದೇವಿ ಮಾರುಕಟ್ಟೆ. 3. ಸರಕು ಮಾರುಕಟ್ಟೆ. ಇವು ಹಲವಾರು ವಿಧದ ಸರಕುಗಳನ್ನು ಮಾರುವ ಮತ್ತು ಕೊಳ್ಳುವ ವಹಿವಾಟು ನಡೆಸುತ್ತವೆ. 4. ಸಗಟು ಮಾರುಕಟ್ಟೆ. ಇಲ್ಲಿ ಉತ್ಪಾದಕರು ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಸಗಟು ವ್ಯಾಪಾರಿಗಳಿಗೆ ಮಾರುತ್ತಾರೆ ಅಥವಾ ಮಾರಾಟ ಮಾಡುತ್ತಾರೆ ಅಂತೇಳಿ ನೋಡ್ತೇವೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 44ನೇ ಪ್ರಶ್ನೆ, ಭಾರತದ ಬಹುರಾಷ್ಟ್ರೀಯ ಕಂಪನಿಗಳ ಸರಿಯಾದ ಗುಂಪು ಅಂತ ಕೇಳ್ಯಾನ. ಇದಕ್ಕೆ ಸರಿಯಾದ ಉತ್ತರ ವಿಪ್ರೋ, ಬಿರ್ಲಾ, ಇನ್ಫೋಸಿಸ್. ಬಹುರಾಷ್ಟ್ರೀಯ ಕಂಪನಿಗಳು. ಈ ರೀತಿಯ ವ್ಯವಹಾರ ಸಂಸ್ಥೆಗಳು 1860ರಷ್ಟು ಹಿಂದೆಯೇ ಜನ್ಮ ತಾಳಿದವು. ಪ್ರಾರಂಭದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಈ ಸಂಸ್ಥೆಗಳ ತವರೂರಾಗಿದ್ದವು. ಭಾರತೀಯ ಬಹುರಾಷ್ಟ್ರೀಯ ಸಂಸ್ಥೆಗಳು ಯಾವುವಪ್ಪ ಅಂತಂದರೆ ಟಾಟಾ ಬಿರ್ಲಾ, ಇನ್ಫೋಸಿಸ್, ವಿಪ್ರೋ ರೀ. ಇನ್ನು 2 ಅಥವಾ 2ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಉದ್ಯಮದ ಒಡೆತನ ಹೊಂದಿ ಕಾರ್ಯನಿರ್ವಹಿಸುವ ಸಂಸ್ಥೆಗಳನ್ನು ಬಹುರಾಷ್ಟ್ರೀಯ ಕಂಪನಿಗಳು ಎನ್ನುವರು. ಈ ಕಂಪನಿಗಳ ಕೇಂದ್ರ ಕಚೇರಿ ಇರುವ ದೇಶವನ್ನು ತವರು ದೇಶ ಎನ್ನುವರು ಮತ್ತು ಕಂಪನಿಯ ವ್ಯಾಪ್ತಿಗೆ ಬರುವ ದೇಶವನ್ನು ಆಶ್ರಯದಾತ ದೇಶ ಎನ್ನುವರು ಅಂತೇಳಿ ನೋಡ್ತೀವ್ರಿ. ಉದಾಹರಣೆಗೆ ಸೋನಿ ಜಪಾನ್ ದೇಶದ್ದು, ಕೋಕೋ-ಕೋಲಾ USA, ಸ್ಯಾಮ್ಸಂಗ್ ದಕ್ಷಿಣ ಕೊರಿಯಾ, ಹಿಂದೂಸ್ತಾನ್ ಲಿವರ್ UK ಅಂತೇಳಿ ನೋಡ್ತೇವ್ರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು ಅಂತ ಕೇಳ್ಯಾನ. ವಿಶ್ವ ಗ್ರಾಹಕರ ದಿನ ಅಂಥೇಳಿ ನೋಡಿದ್ರೆ ಮಾರ್ಚ್ 15 ರೀ. ಸರಿಯಾದ ಉತ್ತರ ಮಾರ್ಚ್ 15.
ವಿಶ್ವ ಗ್ರಾಹಕರ ದಿನಾಚರಣೆ ಮಾರ್ಚ್ 15, 1962ರಂದು ಅಮೆರಿಕದ ಅಂದಿನ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಮಂಡಿಸಿದ್ದರಿಂದ ಪ್ರತಿ ವರ್ಷ ಮಾರ್ಚ್ 15 ವಿಶ್ವ ಗ್ರಾಹಕರ ಹಕ್ಕುಗಳ ದಿನವಾಗಿ ಆಚರಣೆ ಮಾಡಲಾಗುತ್ತದೆ ಅಂತೇಳಿ ನೋಡ್ತೇವ್ರಿ. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು 1986ರಲ್ಲಿ. ಸ್ನೇಹಿತರೆ, ಇಲ್ಲಿಯವರೆಗೂ ಕೂಡ ನಾವು ಸಮಾಜ ವಿಜ್ಞಾನದ ವಿಷಯದ ಒಂದು ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡಿದೆವ್ರಿ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಸಮಾಜ ವಿಜ್ಞಾನದ ಬೋಧನಾ ವಿಧಾನಗಳ ಮೇಲೆ ಯಾವ ಪ್ರಶ್ನೆಗಳು ಕೇಳೋಣ, ಆ ಒಂದು ಪ್ರಶ್ನೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸವಿವರಣೆಯನ್ನು ಕೊಡ್ತೀನಿ ರೀ. ಧನ್ಯವಾದಗಳು.